ಹಂಸ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸರಿ ರೀ, ಆಯಿತು, ಒಳ್ಳೇದಾಗಲಿ. ಹೋಗಿ ಬನ್ನಿ, ಹುಷಾರಾಗಿ ಹೋಗಿ. ಗಾಡೀಲಿ ಮಳೆ ಹನಿ ಬೇರೆ ಬರ್ತಾ ಇದೆ, ಕಣ್ಣಿಗೆ ಸ್ವಲ್ಪ ಮೆಲ್ಲಗೆ ಹೋಗ್ರಿ. ಪಾಪ ಬರಬೇಕಾದ್ರೆ ಸ್ವಲ್ಪ ತರಕಾರಿ ತಾಂಬ್ರಪ್ಪ. ನಿಮ್ಮ ಅಪ್ಪಾಜಿ ಫೋನ್ ಮಾಡಿದ್ದ, ಯಾವಾಗ ಬರ್ತೀನಿ ಅಂತು? ಬರುತ್ತಂತೆ ಆಂಟಿ, ಇವತ್ತು ತಪ್ಪಿದ್ರೆ ನಾಳೆ ಬರ್ತೀನಿ ಅಂತ ಹೇಳಿ ಹೇಳೈತೆ. ಬರ್ಬೋದು, ಸಾಮಾನ್ಯ ಇವತ್ತು ಸಾಯಂಕಾಲದ ಒಳಗೆ ಬರ್ಬೋದು. ಎಲ್ಲ ಕೆಲಸ ಮುಗೀತಪ್ಪ, ಬರ್ತೀನಿ, ಸಾಕಾಗೈತೆ ಹೋಗಿ ಅಲ್ಲ 2 ತಿಂಗಳು ಅಂತ ಹೇಳಿ ಹೇಳ್ತಿತ್ತು. ಇವತ್ತು ಬರ್ಬೋದು ಹೇಳು ಸೌಭಾಗ್ಯ, ಇವತ್ತು ಬಂದೇ ಬರ್ತಾರೆ. ನಾನು ಹೇಳ್ದೆ ಬರ್ರಿ, ಎಷ್ಟು ದಿವಸ ಆಯಿತು ಹೋಗಿ ನೀವು ಅಂತಂದೆ, ಮುಗೀತು ಕೆಲಸ, ಬರ್ತೀನಿ ಅಂತ. ದುಡಿಯೋ ಕಾಲದಲ್ಲಿ ದುಡ್ಕೋಬೇಕು ಅಂತ ಅವರೇ ಎಷ್ಟು ಕಷ್ಟ ಬೀಳ್ತಾರೆ. ನಾವು ಅವರಿಗೆ ಎಲ್ಲನ ಚೆನ್ನಾಗಿ ನೋಡ್ಕೋಬೇಕಲ್ಲ, ಅದಕ್ಕಾಗಿನ. ಪಾಪ ಹುಷಾರಾಗಿ ಹೋಗ್ಬಾ. ಸರಿ ಆಯ್ತಮ್ಮ, ಹೋಗಿ ಬರ್ತೀನಿ. ಬಡ್ಕಂತೀನಿ. ಯಾಂತನ ತಿಂಬಾಕ್ ತಾಂಬರು ಅಂತ ಯಾಂತ ತಗೊಂಬರಲ್ಲ. ಏಯ್, ಬಾಯಿ ಮುಚ್ಕೊಂಡು ಸೈಡಿ ಬಾ. ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಂದು ಏನು ಮಟ್ಬಿಡ್ತೀಯ? ತಗೊಂಬರ್ತಾರೆ ಬಿಡು ಸುಪ್ಪಿ. ಹೇಳಿ ಮುಚ್ಕೊಂಡು ನಿಂತ್ಕಳೆ ನೀನು. ನೀನು ಬಂದಾಗಿಂದನೂ ನಮ್ಮ ಅಮ್ಮಗೂ ನಮ್ಮ ಆಂಟಿಗೂ ಎಲ್ಲರಿಗೂ ಇಲ್ಲದೆಲ್ಲ ಹೇಳ್ಕೊಟ್ಟಿದ್ಯಾ ಅಂಬೋದು ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ನಮ್ಮ ಅಣ್ಣಯ್ಯ ಹೆಂಗೆ ತರನ್ ಗೊತ್ತಾ, ಯಾತನಾದ್ರು ತಿಂಬಾಕಿ. ಸುಮ್ಮನಿರಪ್ಪ, ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಅದು ಹಂಗೇನೆ. ಆಲೇನೆ ನಿಮ್ಮ ಅಮ್ಮನೇ ತಲೆ ಕೆಡಿಸ್ಕೊಂಬಲ್ಲ ಅವಳ ಬಗ್ಗೆ. ಬಿಡು, ನೀನು ನೋಡ್ಕ ಸುಮ್ಮನೆ. ನೀನು ಮನೆ ಕೆಲಸ ಎಲ್ಲ ಫಸ್ಟ್ ಮಾಡು. ಹಂಸ ಒಬ್ಬಳೇ ಮಾಡಬೇಕು. ಅಮ್ಮ ಇರ್ತಾರೆ, ಅವ್ರ ಜೊತೆಗೆ ಸೇರ್ಕೊಂಡು ಮನೆ ಕೆಲಸ ನೋಡ್ಕೊಳ್ಳೋದ, ಬರೀ ಅಲ್ಲೂ ಇಲ್ಲೂ ತಿರ್ಗಾಡ್ತೀಯ. ಹೇಳ್ತಾ ತಾನೆ ಅಮ್ಮ ಎಲ್ಲೂ ತಿರ್ಗಾಡಬೇಡ ಅಂತೇಳಿ. ಆಗ ಮನೆಯಾಗೆ ಎಲ್ಲರೂ ಚೆನ್ನಾಗಾದ್ರು, ನನ್ನ ಮಗನೂ ಕುಡಿಯೋದು ಬಿಟ್ಟು ಹೆಂಗ ಒಳ್ಳೆ ಹುಡುಗಿನ ಮದುವೆ ಆದ. ಹಂಸನೂ ಚೆನ್ನಾಗಿದ್ದಾಳೆ, ಅವಳು ಒಳ್ಳೆ ಹುಡುಗಿ, ಎಲ್ಲರ ಜೊತೆಗೆ ಹೊಂದ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗು ಅಂತ ಹೇಳಿದ್ರೆ ಇವಳದೇ ಒಂದಿದು ಬೀದಿ ಸುತ್ತೀಯ, ನಮ್ಮ ಮರ್ಯಾದೆ ತೆಗಿತೀಯ. ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟು ದುಡಿತೈತಿ, ಅದು ಅರ್ಥ ಆಗ್ತಾ ಇಲ್ಲ ನಿನಗೆ. ಶಶಿಕಲಮ್ಮ, ನಿನ್ನ ಸೊಸೆ ಬಂದಾಗಿಂದಲೂ ತುಂಬ ಬದಲಾಗಿದೆಯಾ ಕಣಮ್ಮ. ಏನು ಸೊಸೆ ಬಂದ್ಲು, ಹೊಸ ಸೊಸೆ ಅಂತ. ನೋಡೋಣ ಅತ್ತೆ ಸೊಸೆರು ಹಿಂಗೆ ಎಷ್ಟು ದಿನ ಇರ್ತಾರೆ ಅಂತ ಹೇಳಿ ನಾನು ನೋಡ್ತೀನಿ. ಅಲ್ಲ, ಅತ್ತೆ ಸೊಸೆ ಹಿಂಗೆ ಎಷ್ಟು ದಿನ ಇರ್ತೀರಿ ನಾನು ನೋಡ್ತೀನಿ. ಅಬ್ಬಾ ಹೊಸ ಸೊಸೆ ಬಂದಾಗಿಂದಲೂ ಏನು ಇವಾಗ ಸೌಭಾಗ್ಯನ ಹತ್ರ ಚೆನ್ನಾಗಿರೋದು. ಮೊದಲು ಬೈಕ್ ಎಂತಿದ್ದೆ. ಆಂಟಿ ಸೌಭಾಗ್ಯ ಆಂಟಿ, ನಮ್ಮಮ್ಮಯ್ಯ ನಿನ್ನ ಬೈಕೆ ಮದುವೆಗಳನ್ನ ಓಡಿಸ್ಬೇಕು ಫಸ್ಟು ಅಂತ. ಇವಾಗ ಹೆಂಗೆ ಚೆನ್ನಾಗೈತೆ ನೋಡಿ ನಿನ್ನ ಹತ್ರ. ನೀವು ಹೊಡೆದ್ಬಿಡ್ತೀನಿ ಅವನ್ನೆಲ್ಲ ಮಾತಾಡ್ಬಿಟ್ರೆ ಲೋಪರ್ ಮಂಡೆ ನಿನಗೆ. ನಾನು ಏನು ಹೇಳೋದು, ಬೀದಿ ಕುಕ್ಕೊಂಡು ಗಂಡಸ್ರತ್ತಾಗೆಲ್ಲ ಅಲ್ಕಿಸ್ಕೊಂಡು ಮಾತಾಡಬೇಡ ಅಂತ ಹೇಳೋದು. ಅಮ್ಮ ಹಿಂಗೆ ಕೆಟ್ಟಾಗೋದು ಕೇಳ್ತೈತೆ ನಮ್ಮ ಸುಪ್ಪಿ. ನಿನ್ಗೆ ಒಳ್ಳೇದಕ್ಕೆ ಹೇಳ್ತಾ ಇರೋದು, ನಿನ್ನ ಜೀವನ ಅಂತ ಹಿಂಗಾಯ್ತು, ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇವಳಿಗೆ ಅರ್ಥ ಆಗಲ್ಲ. ಒಳ್ಳೆ ಮಾತನಾಗೆ ಹೇಳಿದ್ರೆ ಒಳ್ಳೆ ಮಾತನಾಗೆ ಹೇಳ್ತಾ ಇದೀವಿ ತಾನೇ, ಅರ್ಥ ಮಾಡ್ಕ. ಹಂಸನೂ ಒಳ್ಳೆಯವಳು, ಹಂಸನೂ ಚೆನ್ನಾಗೆ ನೋಡ್ಕೊಂತಾಳೆ. ಅವಳ ಜೊತೆ ಚೆನ್ನಾಗಿರೋದಕ್ಕೆ ಏನು ನೋವು ನಿನಗೆ? ಅವಳು ಬಂದಾಗಿಂದಲೂ ಯಾಕೆ ಹಿಂಗೆ ಉರ್ಕೊಂತಾ ಇದೀಯ ನೀನು? ಅವಳು ನೋಡಿದ್ರೆ ಸಹಿಸ್ಕೊಂಬಲ್ಲ ನೀನು? ನಾನು ಬಿಡು, ಪಾಪ ಅವಳ ಜೀವನ ಹಿಂಗಾಗೈತೆ, ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ನಾವೇ ಹಿಂಗೆ ಮಾಡಿದ್ರೆ ಅವಳು ಎಲ್ಲಿಗೆ ಹೋಗ್ತಾಳೆ ಅಂತೇಳಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿರಬೇಕು ಅಂತ ಹೇಳಿ ಚೆನ್ನಾಗಿರೋಣ ಅಂತ ಅಂದ್ಕೊಂಡಂಗೆಲ್ಲ ಯಾವುದಾದ್ರೂ ಒಂದು ತಕ್ಕಂತಾಳೆ, ಯಾವುದಾದ್ರೂ ಒಂದು ಜಗಳ ಮಾಡ್ತಾ ಇರ್ತಾಳೆ. ಯಾಕೆ ಬುದ್ಧಿ ಇಲ್ಲ ಅಂಬನ. ನಮ್ಮ ಅಣ್ಣ ಕುಡಿತಿದ್ದ, ನೀನು ಯಾಕೆ ಮದುವೆ ಆದೆ ಅಂತ ಹೇಳ್ತಾಳೆ. ಇವಳೇ ಹೇಳಿದ್ರೆ ನಿಮ್ಮ ಅಣ್ಣ ಇವಾಗ ಹೆಂಗಿದ್ದಾರೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನನಗೆ ನಮ್ಮ ಮಾವನ ಮೇಲೆ ನಂಬಿಕೆ ಇಟ್ಟು ನಾನು ಮದುವೆ ಆದೆ ಅಂತ ಹೇಳಿ ನಾನು ಹೇಳಿದ್ದೀನಿ. ಪದೇ ಹೇಳ್ಬೇಡ ಅಂತ ಹೇಳಿದ್ದೀನಿ ನಾನು. ಅದೇ ಮತ್ತೆ ನನ್ನ ಮಗ ಕುಡಿಯೋದು ಬಿಟ್ಟಿರೋದಕ್ಕೆ ಇವಳಿಗೆ ಇಷ್ಟೊಂದು ಅಟ್ಟುರಿ. ಬಿಡು, ನಮ್ಮ ಅಣ್ಣ ಚೆನ್ನಾಗಿದ್ರೆ ನನ್ನ ನೋಡ್ಕೊಂತಾನಲ್ಲ, ನನ್ನ ಯಾರಿಗಾನ ಕೊಟ್ಟು ಮದುವೆ ಮಾಡ್ತಾನೆ ಯಾರನ್ನ ನೋಡಿ. ನನಗೂ ಏನೋ ಅವನ ಮುಂದೆ ಕಷ್ಟ ಬಂದೈತೆ ಅಂದ್ರೆ ನೋಡ್ಕೊಂತಾನೆ. ಈಗ ಮದುವೆ ಮಾಡಲಿಲ್ಲ ಅಂದ್ರೂ ಬಿಡು, ಮನೆಯಾಗಿದ್ರು ಅವನಿಗೆ ನನಗೆ ತಂದಾಗ್ತಾನಲ್ಲ. ನಮ್ಮ ಅಣ್ಣ ಇರೋದಕ್ಕೆ ತಾನೇ ನೋಡ್ಕೊಂಬೋದು, ನಮ್ಮ ಅಣ್ಣಗೆ ಚೆನ್ನಾಗಿರೋದಕ್ಕೆ ತಾನೇ ನೋಡ್ಕೊಂಬೋದು ಅಂತ ಸ್ವಲ್ಪನೂ ಯೋಚನೆ ಮಾಡಲ್ವಲ್ಲ ಇವಳು. ಬರೀ ಒಟ್ಟು ಹುರ್ಕೊಂತಾಳೆ. ನೀನು ಹಿಂಗೆ ಮಾಡಿರಿ ಕಡೆಗಳಾರು ಬಿಡ್ತಾರೇನೆ. ಎಲ್ಲರೂ ಒಂಥರ ಬಂದ್ರಪ್ಪ, ಇವಳು ಮಾತ್ರ ಇದಾಗಲಿಲ್ಲ. ಆ ಹುಡುಗನೂ ಇವತ್ತು ಬುದ್ಧಿವಂತಿಕೆಯಿಂದನ ಇವಾಗೆಲ್ಲ ಕುಡಿಯೋದು ಬಿಟ್ಟು ಅವರಪ್ಪ ಹೇಳ್ದಂಗೆ ಕೇಳ್ಕೊಂಡು ಮದುವೆ ಆಗಿ ಆ ಹುಡುಗಿನ ಎಂಥ ಸೆನಕ್ಕೆ ಮನೆಗಳಿಗೆ ಬದುಕೆಲ್ಲ ಮಾಡ್ಕೊಂಡು ಹೋಗುತ್ತೆ. ನಿಮ್ಮ ಅಮ್ಮನೂ ಎಲ್ಲನ ಕೆಲಸ ಸಿಕ್ಕಿರಿ ಎಲ್ಲನ ಹೋಗ್ತಾಳೆ. ನಿಮ್ಮ ಆಂಟಿನೂ ಹೋಗ್ತಾಳೆ. ನೀನೊಂಥರ ಕಣೆ. ಎಲ್ಲರೂ ಒಂಥರ ಬುದ್ಧಿವಂತಿಕೆಯಿಂದ ಹೆಂಗೆ ಸರಿ ಆದರೂ ನೀನು ಸರಿ ಆಗಲಿಲ್ಲ ನಮ್ಮ ಮನೆಯಾಗೆ. ನನಗೆ ಇವಳು ತಂದಿರೋದು ಇಷ್ಟ ಇಲ್ಲ. ನಮ್ಮ ಅಣ್ಣಗಿನ್ನು ಚೆನ್ನಾಗಿರೋ ಹುಡುಗಿನ ತತ್ತಿದ್ದೆ. ಇವಳು ಚೆನ್ನಾಗಿಲ್ಲ. ಇವಳು ಚೆನ್ನಾಗಿಲ್ಲ. ಇವಳು ನನಗೆ ಇಷ್ಟ ಇಲ್ಲ. ಇವಳನ್ನ ಮದುವೆ ಆಗಿರೋದು ನಮ್ಮ ಅಪ್ಪ ಒಂದು ಇಷ್ಟನೇ ಹೇಳಲಿಲ್ಲ, ಏನಿಲ್ಲ. ನನಗೆ ಅದಕ್ಕೆ ಬೇಜಾರಾಯಿತು. ಇವಳನ್ನ ತಂದಿರೋದು ನನಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ, ಅದಕ್ಕೇ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ಕೆಟ್ಟವಳ ಥರ ಮಾತಾಡಬೇಡ ನೋಡು. ಅವಳ ಬಗ್ಗೆ ಮಾತಾಡಿದೀಯ ಅಂದ್ರೆ ನಾನು ಏನಿಲ್ಲ. ಅವಳು ಬಂದಾಗಿಂದ ನನ್ನ ಜೀವನ ಹೆಂಗಾಗೈತೆ, ನಾನು ಹೆಂಗಿದ್ದವನು ಹೆಂಗಾಗಿದ್ದೀನಿ ಗೊತ್ತಾ? ನೀನು ಅವಳ ಬಗ್ಗೆ ಏನಾದರೂ ಮಾತಾಡಿದೀಯ ಅಂದ್ರೆ ಸರಿಯಾಗೋದಿಲ್ಲ ನೋಡು. ಅವಳ ಬಗ್ಗೆ ಯಾಕೆ ಮಾತಾಡೋದು ನೀನು? ಅವಳು ಯಾಕೆ ಅನ್ನೋದು ನೀನು? ಮತ್ತು ಅವಳು ಏನು ಚೆನ್ನಾಗಿದ್ದಾಳೆ ಅಂತ ಮದುವೆ ಆದ? ನಾನು ಇರೋಣ ಬಣ್ಣಯ್ಯ, ನಾನು ಒಳ್ಳೆ ಹುಡುಗಿನ ಥರನ, ಚೆನ್ನಾಗಿರೋ ಹುಡುಗಿನ ಥರನ ಅಂತೇಳಿ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಅವಳು ಸಿಕ್ಕಿರೋದೇ ನಮ್ಮ ಪುಣ್ಯ ಇವತ್ತು. ನೀನು ಬಂದು ಇಲ್ಲಿ ಸೇರ್ಕೊಂಡು ನೀನಿಂತ ಮಾಡ್ಕೊಂಡಿರೋದಕ್ಕೆ ನನ್ನ ಮಗನಿಗೆ ಯಾರು ಏನು ಕೊಡ್ತಿರ್ಲಿಲ್ಲ. ಇವತ್ತು ಹೆಂಗನ ಮದುವೆ ಆಗೈತಿ. ನನ್ನ ಮಗ ಸೆನಕ ಇದ್ದಾನೆ, ಖುಷಿ ಪಡಲ್ಲ. ಇಲ್ಲದ್ದು ಇಲ್ಲಿ ತೆಗಿತಾಳೆ ದಿನ. ರಾಮಾಯಣ ಮಾಡ್ತಾಳೆ.
ಹೆಂಗ ಚೆನ್ನಾಗಿದ್ದಾನಲ್ಲ ಬಿಡು, ನಮ್ಮ ಅಣ್ಣ ಕುಡಿಯೋದು ಬಿಟ್ಟು ಹೆಂಗ ಒಳ್ಳೆ ಹುಡುಗಿ ಸಿಕ್ತವಳಲ್ಲ, ಮದುವೆ ಆಗ್ಯದಾನಲ್ಲ ಅಂಬೋದೊಂದು ಇಟ್ಟು ಇಲ್ಲ, ಒಳ್ಳೆ ಹುಡುಗಿ ತರೋಳಂತೆ. ನೀನು ಬಂದು ಇಲ್ಲಿ ಸೇರ್ಕೊಂಡು ನೀನು ಹಿಂಗೆ ಮಾಡಿರೋದ್ರಿಂದ ನಿಮ್ಮ ಅಣ್ಣ ಯಾರೇ ಹೆಣ್ಣು ಕೊಡೋರು? ಯಾವಾಗಲೂ ಹಂಗೆ ಅಂತ ಹೇಳ್ತೀಯ. ಯಾಕೆ ಸೊಪ್ಪಿ ನಾನು ಚೆನ್ನಾಗಿಲ್ವ? ನಾನು ಒಳ್ಳೆಯವಳಲ್ಲ. ಇಲ್ಲ, ನೀನು ಒಳ್ಳೆಯವಳಲ್ಲ. ನೀನು ನಮ್ಮ ಅಣ್ಣನ ಮದುವೆ ಆಗಬಾರ್ದಾಗಿತ್ತು. ನೀನು ನಮ್ಮ ಅಣ್ಣಗೆ ತಕ್ಕನ ಜೋಡಿ ಅಲ್ಲ. ಅದಕ್ಕೇ ನೀನು ನಮ್ಮ ಮನೆಗೆ ಇರಬೇಡ, ಹೋಗು ಆಚೆಗೆ. ಸುಪ್ಪಿ ಹಂಗೆಲ್ಲ ಮಾತಾಡಬೇಡ. ನೋಡಿ ಶಶಿಕಲಕ್ಕ ಹೆಂಗೆ ಮಾತಾಡ್ತಾಳೆ. ಹಂಗೆ ಸೌಭಾಗ್ಯ, ಅವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ನಡಿ ಆಸಿಕೆ ಏನಾದರೂ ಮಾತಾಡಿದ್ಯಾ ಅಂದರೆ ನೋಡು ಅಪ್ಪಳಕ್ಕೆ ಬಾರಿಸ್ಬಿಡ್ತೀನಿ. ಹಂಸನ ಬಗ್ಗೆ ಇನ್ನೊಂದು ಸತಿ ಮಾತಾಡಿದ್ಯಾ ಅಂದರೆ ಅವಳು ಎಷ್ಟು ಒಳ್ಳೆಯವಳು ನಿನಗೇನೇ ಗೊತ್ತು. ಸುಮ್ಮನೆ ಗೊತ್ತಿಲ್ದಲೆ ಮಾತಾಡಬೇಡ ನೋಡು ಸುಪ್ಪಿ, ನಾನು ಬಾಯಿಗೆ ಹೊಡೆದು ಬಿಡ್ತೀನಿ. ಅವಳು ಏನು ಮಾಡಿದಾಳೆ ನಿನಗೆ, ಏನು ದ್ರೋಹ ಮಾಡಿದಾಳೆ ಅಂತ ಹೇಳಿ ಅವಳ ಬಗ್ಗೆ ನೀನು ಹಿಂಗೆ ಮಾತಾಡ್ತೀಯಾ? ಏನಾರ ಮಾತಾಡಿದೀಯ ಅಂದರೆ ಸರಿ ಹೋಗೋದಿಲ್ಲ ನೋಡು. ನೆಟ್ಟಿಗೆ ಮಾತಾಡೋದು ಕಲಿ. ಅವಳು ಏನು ಮಾಡಿದ್ಲು ಅಂಥದ್ದು? ಅವಳು ಚೆನ್ನಾಗಿರಬೇಕು ಅಂತ ನೀನೇ ಚೆನ್ನಾಗಿರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹೋಗು. ಎಂತ ತಂದ್ರಿ? ಚೆನ್ನಾಗಿಲ್ಲ ಇವಳು, ಚೆನ್ನಾಗಿಲ್ಲ. ನಾನು ಒಳ್ಳೆ ಹುಡುಗಿನ ತತ್ತಿದ್ದೆ. ನನಗೆ ಏನಂದ್ರೆ ಇವಳು ಮದುವೆ ಮಾಡ್ಕೊಂಡು ಬಂದಿರೋದು ಇಷ್ಟ ಇಲ್ಲ. ಸುಮ್ಮನಿರಮ್ಮ, ಅಳ್ಬೇಡ, ಸುಮ್ಮನಿರು. ನಾನೆಲ್ಲ ಹೇಳ್ತೀನಿ ಅವಳಿಗೆ. ಅವಳು ಹಂಗೇನೆ, ಅವಳಿಗೆ ಬುದ್ಧಿ ಇಲ್ಲ. ಅವಳು ಬುದ್ಧಿ ಅವಳಾಗಿದ್ರೆ ಹಿಂಗೆ ಮಾಡ್ಕೊಂತಿರ್ಲಿಲ್ಲ. ಹಂಸ ಸುಮ್ಮನಿರು, ಅಳ್ಬೇಡ ಸುಮ್ಮನಿರು. ಅವಳಿಗೆ ನಾನೆಲ್ಲ ಹೇಳ್ತೀನಿ. ಅವಳು ಹಂಗೇನೆ ಸ್ವಲ್ಪ. ಅಲ್ಲ, ನಾನು ಇಷ್ಟೆಲ್ಲ ಚೆನ್ನಾಗಿರ್ಬೇಕು ಅಂದಂಗೆಲ್ಲ ನಾನು ನೋಡಿ ಬೈಕ್ ಎಂಬ್ತಾಳೆ. ನೀನು ಚೆನ್ನಾಗಿಲ್ಲ, ನಮ್ಮ ಅಣ್ಣನ ಯಾಕೆ ಮದುವೆ ಆದೆ ನೀನು ಅಂತ ಕೇಳ್ತಾಳೆ. ನಾನೇನೋ ನಿಮ್ಮನ್ನು ತುಂಬ ಇಷ್ಟಪಟ್ಟು ಮದುವೆ ಆದೆ. ಯಾಕಂದರೆ ಅವ್ರು ಓನರ್ ಹೇಳಿದ್ರಲ್ಲ, ಅದಕ್ಕೇ ಅವರು ನಮ್ಮಪ್ಪ ಅವರು ಒಂದೇ ಹತ್ರನ ಕೆಲಸ ಮಾಡೋದು. ಅವ್ರು ಹೇಳವ್ರೆ ಅಂತೇಳಿ ನಾನು ಮದುವೆ ಆದೆ. ಹಿಂಗೆ ಮಾತಾಡೋದು ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅಯ್ಯೋ, ಹಿಂಗೆ ಮಾತಾಡಿದ್ರೆ ನನಗೆ ಎಷ್ಟು ಬೇಜಾರಾಗ್ತೈತೆ. ಬಿಡಮ್ಮತ್ತ ಹೋಗ್ಲಿ. ಅವಳಿಗೆ ಸರಿಯಾಗಿ ಹೇಳು ನೀನು. ಹಿಂಗೆ ಅವಳ್ತಾ ಕುಕ್ಕಬೇಡ. ಮತ್ತೆ ಅವಳು ಕುಕ್ಕಬೇಡ. ಅವಳು ಬೈದೇಟ್ಗೆ ನೀನು ಬೇಜಾರ ಮಾಡ್ಕೋಬೇಡ. ಏನು ಬೇಜಾರ ಮಾಡ್ಕೊಂಡೇ ಇಲ್ಲ, ನೀನೇನು ಟೆನ್ಷನ್ನೇ ತಾಮಲ್ಲ ಅನ್ನೋ ಥರ ಅವಳಿಗೆ ತೋರಿಸ್ಕೋಬೇಕು ನೀನು. ಏನು ತಲೆನೇ ಕೆಡಿಸ್ಕೊಳ್ಳಲ್ಲ ಅನ್ನೋ ಥರ ಇರಬೇಕು. ಇಲ್ಲ ಅಂದರೆ ಅವಳು ಭಾಳ ತಲೆ ಕೆಡಿಸ್ತಾಳೆ. ಮತ್ತೆ ನೀನು ಜೋರಾಗಬೇಕಣಮ್ಮ. ನಾನೇ ಹೇಳ್ತೀನಲ್ಲ, ನನ್ನ ಮಗಳು ಅಂತ ಹೇಳಿ ನಾನೇ ನೀನು ಇವತ್ತು ಬಚ್ಚಿಕ್ಕಮ್ಮಲ್ಲ. ಅವಳು ಮಾಡಿರೋದು ಹೇಳ್ತಾ ಇದ್ದೀನಿ. ಯಾಕಂದರೆ ಅವಳು ಮಾಡಿರೋದಕ್ಕೆ ನಾನು ಇವತ್ತು ಏನು ಹೇಳಿದ್ರು ಸಾಲದೆ ಅವಳು ಮಾಡೋ ಇದಕ್ಕೆ. ಯಾಕಂದರೆ ಅಂಥ ಕೆಲಸ ಮಾಡೋದವಳು, ಕುತಂತ್ರದ ಕೆಲಸ. ಒಳ್ಳೆಯಲ್ಲ ಕಣಮ್ಮ, ನನ್ನ ಮಗಳು ಒಳ್ಳೆಯಲ್ಲ ಅಂತ ನಾನೇ ಹೇಳ್ತೀನಿ. ನನಗೆ ಅವಳ ಬುದ್ಧಿ ಇಷ್ಟ ಆಗಲ್ಲ. ನಾವಿವಾಗ ನಮ್ಮ ಕೆಲಸ ಆಯಿತು, ನಾವಾಯಿತು, ಎಷ್ಟು ಬುದ್ಧಿವಂತಿಕೆಯಿಂದ ಹೆಂಗೆ ನನ್ನ ಮಕ್ಕ ಕುಡಿಯೋದು ಬಿಟ್ಟ, ನನ್ನ ಮಕ್ಕ ಚೆನ್ನಾಗಿದ್ದಾನೆ, ಮದುವೆ ಆದ, ನಮ್ಮ ಸೊಸೆ ಒಳ್ಳೆಯವಳು, ಎಷ್ಟು ನೆಮ್ಮದಿಗಿರೋಣ ಅಂತ ನೋಡ್ತೀವಿ. ಇವಳ್ದೊಂದು ತಲೆನೋವು. ಹಿಂಗೆ ಮಾಡ್ಕೆ ಮತ್ತೆ ಇವಳು ಜೀವನ ಹಿಂಗೆ ಆಗಿರೋದು ಅನಿಸುತ್ತೆ ನನಗೆ. ನಾವು ಅವಾಗ ಒಂದಿಷ್ಟು ಬಿಗಿ ತಾಂಬಲಿಲ್ಲ, ಏನಿಲ್ಲ, ಎಲ್ಲ ಇಲ್ಲೊದ್ದು ಇದು ಮಾಡ್ಕೊಂಡು ಬತ್ಲಾಗೆ ಅನಿಸುತ್ತೆ. ಈಗ ಯೋಚನೆ ಮಾಡ್ತೀಯಾ? ಬಿಡು. ಈಗೆಲ್ಲ ಏನು ಯೋಚನೆ ಮಾಡ್ತೀಯ ಅದನ್ನೆಲ್ಲ? ನಾನು ಅವಳಿಗೆಲ್ಲ ಹೇಳ್ತೀನಿ, ತಡಿ ಹೋಗ್ತೀನಿ. ಅವ್ರಮ್ಮ ಬಿಗಿ ತಾಂಬಲಿ ಕಣಮ್ಮ ಅವಾಗ, ಅದಕ್ಕೆ ಹಂಗೆ ಆಡುತ್ತದ. ತಲೆ ಕೆಡಿಸ್ಬೇಡ, ಸುಮ್ಮನೆ ಸರಿಯಾಗಿ ಅನ್ನು ಹೇಳ್ತೀನಿ ಅಂದ್ರೇ ಅವಳು ಸುಮ್ಮನಾಗೋದು. ಅಂಬ್ಲಿಲ್ಲ ಅಂದರೆ ಸುಮ್ಮನಾಗೋದಿಲ್ಲ. ಹಂಸ, ನೀನು ಅನ್ಬೇಕು ಅವಳನ್ನ. ಪಾಪ ಈ ಹುಡುಗಿ ಮೆತ್ತಂದು ಹುಡುಗಿ ನಗ್ಲಲ್ಲ ಹಂಗೆ ಅಂಬ್ತಾಳೆ. ಅವ್ರಮ್ಮ ಹಿಂಗೆ ಆಡೋದು, ಅದು ಹೆಂಗೋ ಸ್ವಲ್ಪ ದಾರಿಗೆ ಬಂತು. ಅವರಪ್ಪ ಯಾವಾಗ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಹೇಳ್ತಾ ಆವಾಗ ಸ್ವಲ್ಪ ಈ ಅಮ್ಮ ಶಶಿಕಲಮ್ಮ ನಿಮ್ಮಪ್ಪ ಮನೆಯಿಂದ ಆಚೆ ಕಳಿಸ್ತೀನಿ ಅಂದಿದ್ದಕ್ಕೆ ಸ್ವಲ್ಪ ದಾರಿಗೆ ಬಂತು. ಇವಾಗ ನಿಮ್ಮಮ್ಮ ಒಳ್ಳೇದಾಗೈತೆ. ಇವಾಗ ಇವಳ್ದೊಂದು ನಿಮ್ಮಮ್ಮಗೆ ಹೆಂಗೋ ಸ್ವಲ್ಪ ಇವಾಗ ಅರ್ಥ ಆಗ್ತೈತತ್ತ. ನಾನು ಮಾತಾಡಬಾರ್ದು, ಬಿಡು. ಹೆಣ್ಮಗಳು ನನ್ನಬಾರ್ದು. ಪಾಪ ಅವಳ ಜೀವನ ಹಿಂಗಾಗೈತೆ, ನಾನೇ ಅಂದರೆ ಎಲ್ಲಿಗೆ ಹೋಗ್ತಾಳೆ ಅಂತ ನಾನು ಅಂದಂಗೆ ಅನುಸರಿಸ್ಕೊಂಡು ಚೆನ್ನಾಗಿರೋಣ ಅಂತ ಹೇಳಿ ಅಂದ್ಕೊಂಡ್ರು ಇವಳು ಯಾಕೆ ಈ ರೀತಿ ಮಾತಾಡ್ತಾಳೋ, ಯಾಕೆ ಮಾತಾಡ್ತಾಳೋ ಗೊತ್ತಿಲ್ಲ. ಎದ್ಬಿಟ್ಟಿದ್ದೀನಿ. ನಮ್ಮ ಅಪ್ಪ ಮದುವೆ ಮಾಡಿಸಿದ್ರು. ಹಂಸವೇಣಿ ಅಂತ ಹೇಳಿ ಇವಳ ಹೆಸರು. ಹಂಸ ಅಂತ ಕರೀತಾರೆ. ಅದಕ್ಕೇ ನಾನು ಇವಾಗ ಇವಳ ಜೊತೆ ಚೆನ್ನಾಗಿದ್ದೀನಿ, ಕುಡಿಯೋದು ಬಿಟ್ಟಿದ್ದೀನಿ, ಚೆನ್ನಾಗಿ ದುಡಿಯೋಕೆ ಹೋಗ್ತೀನಿ. ನಮ್ಮಪ್ಪ ಒಳ್ಳೆ ಕೆಲಸ ಕಂಪ್ನಿಗೆ ಕೊಟ್ಟರು, ಬಾರ್ ಬಿಡಿಸ್ಬಿಟ್ರು. ಈಗ ಹೆಂಗೋ ಚೆನ್ನಾಗಿದ್ದೀನಿ. ಇವಾಗ ನಮ್ಮ ಸುಪ್ಪಿದೆ ನಮ್ಮ ಮನೆಗೆ ತಲೆನೋವಾಗಿರೋದು. ನಮ್ಮ ಅಮ್ಮನೇ ಹೆಂಗೋ ಸ್ವಲ್ಪ ದಾರಿಗೆ ಬಂದೈತೆ. ನೋಡ್ತಾ ಇರಿ, ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.